ನಮ್ಮ ಮುಂದಿನ ಸಾಧಕರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀ ನಾಗರಾಜ್ ಕೆಬಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಮ್ಯಾವರಿಕ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಮಲ್ಲೇಶ್ವರಂ, ಬೆಂಗಳೂರು. ಯಡಿಯೂರು ಸಮೀಪದ ಕಿತ್ತಾಘಟ್ಟ ಕೆಬಿ ನಾಗರಾಜ್ ಡಿಪ್ಲೊಮೊ ಇಂಜಿನಿಯರಿಂಗ್ ಪೂರೈಸಿದ್ದಾರೆ. 1989ರಲ್ಲಿ ಮಾವೇರಿಕ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಕಂಪನಿ ಆರಂಭಿಸಿ ಯಶಸ್ವಿಯಾಗಿದ್ದಾರೆ. ಮೊದಲಿಗೆ ಎಲೆಕ್ಟ್ರಿಕ್ ಸೇವೆಗಳನ್ನು ಒದಗಿಸ್ತಾ ಇದ್ದ ಕಂಪನಿ ಹಂತ ಹಂತವಾಗಿ ತನ್ನ ಸೇವೆಯನ್ನ ದೇಶದಾದ್ಯಂತ ನೀಡೋದಕ್ಕೆ ಅಂತಾನೆ ಹೈದರಾಬಾದ್, ಚೆನ್ನೈ, ಕೊಚ್ಚಿ, ಅಸ್ಸಾಂನಲ್ಲೂ ಕಚೇರಿ ತೆರೆದಿದೆ. 600 ಜನರಿಗೆ ಉದ್ಯೋಗ ನೀಡಿದೆ. ಆಸ್ತಿ ನಿರ್ವಹಣೆ, ಇಂಜಿನಿಯರಿಂಗ್ ಸೇರಿದಂತೆ ಹಲವು ಸೇವೆಯನ್ನ ನೀಡ್ತಾ ಇರುವ ಮಾವೇರಿಕ್ 2018 ಮತ್ತು 2023ರಲ್ಲಿ ಬೆಂಗಳೂರು ಜಲಮಂಡಳಿಗೆ ಎದುರಾಗಿದ್ದ ಸಮಸ್ಯೆ ನಿವಾರಿಸಿ ಮೆಚ್ಚುಗೆ ಪಡೆದಿದೆ. ವಿದ್ಯುತ್ ಸಂಚಾರ ಸರಿಯಾಗದೆ 2018ರಲ್ಲಿ ರಾತ್ರೋರಾತ್ರಿ ಬೆಂಗಳೂರಿಗೆ ನೀರಿನ ಸರಬರಾಜು ಸ್ಥಗಿತವಾಗಿತ್ತು. ಆಗ ನಾಗರಾಜ್ ಅವರ 50 ಜನರ ತಂಡ ತೊರೆಕಾಡನಹಳ್ಳಿಗೆ ಧಾವಿಸಿ 24 ಗಂಟೆಗಳಲ್ಲಿ ಅದನ್ನು ಸರಿಪಡಿಸಿ ಎಲ್ಲರಿಂದ ಮೆಚ್ಚುಗೆ ಪಡೆದಿದ್ದಾರೆ. ಕೋವಿಡ್ ಸಂಕಷ್ಟದಲ್ಲಿ ಜೀವದ ಹಂಗು ತೊರೆದು ಯೂನಿವರ್ಸಲ್ ಗ್ಯಾಸ್ ಸಹಯೋಗದೊಂದಿಗೆ ವಿದ್ಯುತ್ ಸಂಪರ್ಕ ಸರಿ ಮಾಡಿದ್ರು. ಬೆಂಗಳೂರಿನ ವಿವಿಧ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡಿತ್ತು ಮಾವೇರಿಕ್. ವಾಣಿಜ್ಯ ಕೈಗಾರಿಕೆ ವಿದ್ಯುತ್ ಸಮಸ್ಯೆಗಾಗಿ ಮಾವೇರಿಕ್ನ ಮೆನ್ ಇನ್ ವ್ಯಾನ್ 24/7 ಸದಾ ಸಿದ್ಧವಾಗಿರುತ್ತೆ. ತುಂಬ ಖುಷಿಯಾಗಿದೆ. ಸುವರ್ಣ ನ್ಯೂಸ್ ಕನ್ನಡ ಪ್ರಭಾದವರು ನಮ್ಮನ್ನು ರೆಕಗ್ನೈಸ್ ಮಾಡಿ ನಮ್ಮ ಎಂಕರೇಜ್ ಮಾಡಿರೋದು ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಸೊ ಕಂಪ್ನಿಯಲ್ಲಿ ನಾವು ಇಷ್ಟು ವರ್ಷ ನಾವು ಕೆಲಸ ಮಾಡ್ತಾ ಇದ್ದಿದ್ದು ನಮ್ಮನ್ನು ಒಂದು ರೆಕಗ್ನೈಸ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಧನ್ಯವಾದಗಳು ಸುವರ್ಣ ನ್ಯೂಸ್. ಸರ್, ಯಾರಿಗೆ ಡೆಡಿಕೇಟ್ ಮಾಡಬೇಕಂತ ಸರ್, ನಮ್ಮ ಟೀಮಿಗೆ, ಮ್ಯಾವರಿಕ್ ಕಂಪನಿ ನಮ್ಮ ಟೀಮಿಗೆ ನಾನು ಇದನ್ನು ಡೆಡಿಕೇಟ್ ಮಾಡ್ತಾಯಿದ್ದೀನಿ.